ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ಈ ವಿಡಿಯೋ ಯಾವುದು ಅಂದರೆ ಸ್ಪೆಷಲಿ ಟು ಡೂ ಲಿಸ್ಟ್ ಫಾರ್ RRB PO ಆ್ಯಂಡ್ RRB ಕ್ಲರ್ಕ್. ಯಾಕಂದರೆ ಇನ್ನೂ ಕರೆಕ್ಟಾಗಿ ನಿಮಗೆ ಮೂರು ತಿಂಗಳು ಕೈಯಲ್ಲಿರೋದು. ಅದು ಮೇ, ಜೂನ್, ಜುಲೈ. ಇವತ್ತು ಆಲ್ರೆಡಿ ಮೇ 1 ಇದೆ. ಸೊ ನೀವು ಇದನ್ನು ಎಷ್ಟು ಎಫಿಷಿಯೆಂಟಾಗಿ ಈ 3 ತಿಂಗಳನ್ನು ಬಳಸ್ಕೋತಿರೋ, ಎಷ್ಟು ಎಫಿಷಿಯೆಂಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿರೋ, ಇದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಆ್ಯಂಡ್ ಇವತ್ತು ನಾವು ಸಬ್ಜೆಕ್ಟ್ ವೈಸು ಯಾವ್ಯಾವ ಥರ ಒಂಥರ ಏನಂತಾರಲ್ಲ ಸ್ಟಡಿ ಮಾಡಬೇಕು, ಅದರಲ್ಲೂ ಸ್ಮಾರ್ಟ್ ವರ್ಕ್ ಯಾವ ಥರ ಮಾಡಬೇಕು ಎಲ್ಲನೂ ಡೀಟೇಲಾಗಿ ನೋಡ್ಕೊಂಡು ಬರೋಣ. ಆ್ಯಂಡ್ ಫಸ್ಟ್ ನಾನು ಇಂಗ್ಲೀಷಿಂದ ಸ್ಟಾರ್ಟ್ ಮಾಡ್ತೀನಿ. RRB PO ಆ್ಯಂಡ್ RRB ಕ್ಲರ್ಕ್ ಅಂತ ಬಂದಾಗ ಪ್ರಿಲಿಮ್ಸ್ ಅಂತೂ ಅಲ್ಲಿ ಬರೀ 2 ಸಬ್ಜೆಕ್ಟ್ ಇರುತ್ತೆ. ಎಕ್ಸಾಮಲ್ಲಿ ರೀಸನಿಂಗ್ ಆ್ಯಂಡ್ ಕ್ವಾಂಟ್ಸು ಆ್ಯಂಡ್ ಎರಡೂ ನಾವು 45 ನಿಮಿಷದಲ್ಲೇ ಮುಗಿಸ್ಬೇಕಾಗುತ್ತೆ. ಅಲ್ಲಿ ಇಂಗ್ಲೀಷ್ ಅನ್ನೋದು ಬರೋದೇ ಇಲ್ಲ. ಸೊ ಇಲ್ಲಿ ಯಾರು ಜಾಸ್ತಿ ಇಂಗ್ಲೀಷ್ ಅಂತ ಭಯ ಪಡ್ತಿರೋ, ನನಗೆ ಗ್ರಾಮರ್ ಅಷ್ಟು ಸರಿ ಗೊತ್ತಿಲ್ಲ ಅಂತ ಭಯ ಪಡ್ತಿರೋ ಅವರಿಗೆ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು, ಮೇನ್ಸಿಗೆ ಮಾತ್ರ ಇಂಗ್ಲೀಷ್ ಬರುತ್ತೆ. ಆ್ಯಂಡ್ ಆಲ್ಸೋ ಮೇನ್ಸಲ್ಲೂ ಕೂಡ ಇಂಗ್ಲೀಷಲ್ಲಿ ಇದು ಎಸ್ಸೆ ರೈಟಿಂಗ್ ಆಗಿರ್ಬೋದು ಅಥವಾ ಲೆಟರ್ ರೈಟಿಂಗ್ ಆಗಿರ್ಬೋದು, ಈ ಥರ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸು ಇರಲ್ಲ. ಅಲ್ಲೂ ನಿಮಗೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓನ್ಲಿ ನೀವೇನು MCQ ಬೇಸ್ಡ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಿರಲ್ಲ, ಅದೇ MCQ ಬೇಸ್ಡ್ ಕ್ವೆಶನ್ಸ್ ಮಾತ್ರ ಮೇನ್ಸ್ ಲೆವೆಲಲ್ಲಿ ಇರ್ತವೆ. ಬಿಟ್ಟರೆ ಯಾವ ಡಿಸ್ಕ್ರಿಪ್ಟಿವ್ ಲೆವೆಲ್ಲು ಇರಲ್ಲ. ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಬರೋದು IBPS PO ಅಲ್ಲಿ ಆ್ಯಂಡ್ SBI PO ಈ ಥರ. ಓಕೆ, ಸೊ ಇಂಗ್ಲೀಷ್ ಅಂತಂದರೆ ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಏನಂದರೆ, ಇಂಗ್ಲೀಷ್ ಅಂತ ಬಂದ ತಕ್ಷಣ ನಮ್ಮ ಕೆಲಸ ಏನಾಗಿರಬೇಕು, ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಬಟ್ ಅದು ತುಂಬಾ ಬೇಸಿಕ್ ಆ್ಯಂಡ್ ವೆರಿ ಸ್ಟ್ರಾಂಗ್ ರೂಲ್ ಅಂತ ನನಗನ್ಸುತ್ತೆ. ನೋಡಿ, ಫಸ್ಟ್ ಏನು ಮಾಡಬೇಕು, ನೀವು ಇಂಗ್ಲೀಷಲ್ಲಿ ಬಂದಾಗ 5 ವರ್ಡ್ಸು, ಡೈಲಿ 5 ವರ್ಡ್ಸ್ನ ನೀವು ಕಲಿಬೇಕು. ಯಾವ ಥರ ಅಂದರೆ ಆ ವರ್ಡ್ಸು ನೀವು ಅದಕ್ಕೆ ಫೆಮಿಲಿಯರ್ ಆಗಿರಬಾರ್ದು. ಅಂದರೆ ಆ ವರ್ಡ್ಸು ನಿಮಗೆ ಗೊತ್ತಿರಲ್ಲ ಅಂಥ ವರ್ಡ್ಸ್ನ ನೀವು ತೊಗೋಬೇಕು. ಈಸಿ ಇರೋದು ತೊಗೊಳ್ಳಿ, ನೆಕ್ಸ್ಟು ಮಾಡ್ರೇಟ್ ಲೆವೆಲ್ ಇರೋದು ತೊಗೊಳ್ಳಿ, ನೆಕ್ಸ್ಟು ಡಿಫಿಕಲ್ಟ್ ವರ್ಡ್ಸ್ನ ತೊಗೊಳ್ಳಿ. ಹಂತವಾಗಿ ಬನ್ನಿ, ಸ್ಟೆಪ್ ಬೈ ಸ್ಟೆಪ್. ಅದು ಬಿಟ್ಟು ನೀವು ಒಮ್ಮೆಲೆ ನಾನು ಟಫ್ ಓದ್ತೀನಿ ಆ ಥರ ಎಲ್ಲ ಬೇಡ, ಬೇಸಿಕ್ಕಿಂದನೇ ಹೋಗಿ. ಇನ್ನೂ 3 ತಿಂಗಳಿದೆ ಅಲ್ವಾ, ಇನ್ನೂ ಟೈಮ್ ಇದೆ ನಿಮಗೆ. ಏನು ಮಾಡಬೇಕು, ಡೈಲಿ 5 ವರ್ಡ್ಸು ನಿಮ್ಗೆ ಯಾವ್ದು ಗೊತ್ತಿಲ್ವೋ ಅಂಥ ಹೊಸ ವರ್ಡ್ಸ್ನ ನೀವು ತೊಗೋಬೇಕು. ತಗೊಂಡ್ಮೇಲೆ ಏನು ಮಾಡಬೇಕು, ಅದಕ್ಕೆ ಒಂದು ಸಪ್ರೇಟಾಗಿ ನೋಟ್ಸ್ ಮಾಡಿ. ಓಕೆ, ಇಂಗ್ಲೀಷ್ ಅಂತ ಅಲ್ಲಿ ಆ 5 ವರ್ಡ್ಸ್ನ ಬರ್ಕೊಳ್ಳಿ. ಅಲ್ಲಿ ನಿಮ್ಗೆ ಏನಾಗಿರ್ಬೇಕಂದ್ರೆ, ಈ 5 ವರ್ಡ್ಸು ನಿಮಗೆ ಆ ಸ್ಪೆಲ್ಲಿಂಗ್ ಕೇಳಿದರೆ ಹೇಳೋಕ್ಕೆ ಬರ್ತಿರಬೇಕು. ಆ್ಯಂಡ್ ಅದನ್ನು ಯಾವ ಥರ ಪ್ರನೌನ್ಸ್ ಮಾಡಬೇಕು ಆ ವರ್ಡ್ನ, ಅದನ್ನೂ ನಿಮಗೆ ಬರ್ತಿರಬೇಕು. ನೆಕ್ಸ್ಟು ಆ ವರ್ಡ್ ಮೀನಿಂಗ್ ಏನು, ನಥಿಂಗ್ ಬಟ್ ಅದರ ಸಿನೋನಿಮ್ ಏನು, ಅದಕ್ಕಿರುವಂಥ ಬೇರೆ ಬೇರೆ ಸಿನೋನಿಮ್ಸ್ ಯಾವ್ಯಾವು ಅದು ತಿಳ್ಕೊಂಡಿರಬೇಕು. ಆ್ಯಂಡ್ ಆ್ಯಂಟೋನಿಮ್ಸ್ ಅಂದರೆ ಆ ಪದದ ವಿರುದ್ಧ ಪದ ಏನು ಅಂತ. ಸೊ 5 ವರ್ಡ್ ತೊಗೊಂಡಿದ್ದೀರಾ, ಫಸ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಕಲಿತಿದ್ದೀರಾ, ನೆಕ್ಸ್ಟು ಯಾವ ಥರ ಪ್ರನೌನ್ಸ್ ಮಾಡಬೇಕು, ಪ್ರನೌನ್ಸಿಯೇಷನ್ ಕಲಿತಾ ಇದ್ದೀರಾ, ನೆಕ್ಸ್ಟು ಅದರದ್ದು ಸಿನೋನಿಮ್ಸ್ ಏನು ಅಥವಾ ಅದರ ಅರ್ಥ ಏನು, ಮೀನಿಂಗ್ ಏನು ಕಲಿತಿದ್ದೀರಾ. ನೆಕ್ಸ್ಟು ಆ ವರ್ಡ್ದು ಆ್ಯಂಟೋನಿಮ್ ಯಾವುದು ಅಂದರೆ ಅದ್ರ ವಿರುದ್ಧ ಪದ ಯಾವುದು. ಸೊ ಈ 4 ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೋಟ್ಸ್ ಮಾಡ್ತಾ ಹೋಗಬೇಕು. ಸೊ ಡೈಲಿ 5 ವರ್ಡ್ಸು, ಇವತ್ತು 5 ವರ್ಡ್ಸ್ ಕಲ್ತ್ರಾ, ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆನೇ ಅದನ್ನ ಒಂದ್ಸಲ ರಿವೈಸ್ ಮಾಡಿ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಬಂತು, ನೆಕ್ಸ್ಟ್ ಡೇನು ಕೂಡ 5 ವರ್ಡ್ಸ್ನ ಕಲಿಬೇಕು. ಅವತ್ತು ರಾತ್ರಿ ಮಲ್ಕೋಬೇಕಾದ್ರೆ 2 ವರ್ಡ್ಸ್ನ ಒಂದ್ಸಲ ರಿವೈಸ್ ಮಾಡಿ ಮಲ್ಕೊಳ್ಳಿ, ಈ ಥರ. ಸೊ 1 ವಾರ ಆದಮೇಲೆ ಆ ವಾರದಲ್ಲಿ ಯಾವ್ಯಾವ ವರ್ಡ್ಸು 5 ವರ್ಡ್ಸ್ ಏನು ಕಲ್ತಿರ್ತೀರಲ್ಲ ಎಲ್ಲನೂ ಒಂದ್ಸಲ ರಿವೈಸ್ ಮಾಡಬೇಕು. ಈ ಥರ ಮಾಡ್ತಾ ಹೋದರೆ ನಿಮಗಿದು ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಎರರ್ ಸ್ಪಾಟಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಕೆಲಸಕ್ಕೆ ಬರುತ್ತೆ. ಓಕೆನಾ, ತುಂಬಾ ಬೆಸ್ಟ್ ಮೆಥಡ್ ಇದು ಮಾತ್ರ. ದಿನ 5 ವರ್ಡ್ ನೀವು ಕಲಿತಾ ಇದ್ದೀರಾ ಅಂದರೆ 3 ತಿಂಗಳಿದೆ ಅಂತ ಅಂದ್ಕೊಳ್ಳಿ. ಸೊ 3 ತಿಂಗಳು ಅಂದರೆ 3 × 30 90 ದಿನ ಆಯಿತು. 90 ದಿನದಲ್ಲಿ 5 ವರ್ಡ್ಸ್ ಅಂದರೆ 9 × 5 45, 450 ವರ್ಡ್ಸ್ ನೀವು ಕಲ್ತಂಗಾಯಿತು. ಇದಕ್ಕಿಂತ ಜಾಸ್ತಿ ಏನು ಬೇಡವೇ ಬೇಡ. ಇಟ್ ಈಸ್ ಫಾರ್ ಬೆಟರ್. ಓಕೆ, ನೀವು ಬೇರೆ ಏನೇನೋ ಸ್ಟ್ರಗಲ್ ಆಗಿ ವೇಸ್ಟ್ ಕಂಡುಹಿಡಿದೇ ಬೇಕಾಗಿಲ್ಲ. ಇದು ಡೈಲಿ ನೀವು ಮಾಡ್ತಾ ಹೋದರೆ ತುಂಬಾ ಎಫಿಷಿಯೆಂಟ್ ಆಗಿರುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದಾಯಿತು. ನೆಕ್ಸ್ಟ್ ಬರೋದು ಡೈಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಓದಿ ಅಂತ ನಾನು ಹೇಳ್ತೀನಿ. ಅದನ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಇಂಪಾರ್ಟೆಂಟ್ ಪಾಯಿಂಟೇ. ಯಾಕೆಂದರೆ ನೀವು RRB ಮುಗಿದ ತಕ್ಷಣ ನೆಕ್ಸ್ಟು IBPS PO ಕ್ಲರ್ಕ್ ಎಲ್ಲ ಬರೀಲೇಬೇಕಲ್ವಾ. ಆಗ ಇದ್ದಕ್ಕಿದ್ದಂಗೆ ಹೆಂಗೆ ಓದ್ತೀರಾ, ಈಗಿಂದ ಓದಿದ್ರೆ ಇದರಲ್ಲೂ ಬಂದರೂ ಬರಿಬೋದು. ನೆಕ್ಸ್ಟು SBI IBPS ಅಲ್ಲೂ ಕೂಡ ನೀವು ಈ ಕ್ವಶನ್ಸ್ ಬಂದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನೀವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಡೈಲಿ 5 ಓದಿ. ಇದು ಜಾಸ್ತಿ ಏನು
ಟಫ್ ಇರಲ್ಲ. ಒಂದು ಸೆಂಟೆನ್ಸ್ ಇರುತ್ತೆ, ಅದರ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಸೊ ಆ ಥರ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಈ ಇಡಿಯಮ್ ಏನು ಡಿಪಿಕ್ಟ್ ಮಾಡುತ್ತೆ ಅಂತ. ಸೊ ಈ ಥರ ಡೈಲಿ 5 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ನೀವು ಕಲಿತ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಇವಾಗ ಎರರ್ ಸ್ಪಾಟಿಂಗ್. ಇವಾಗ ಇಂಗ್ಲೀಷ್ ಅಂತ ಬಂತು ಅಂದರೆ ಅಲ್ಲಿ ಕ್ವಶನ್ಸ್ ಇದ್ದೇ ಇರ್ತವೆ, ಎರರ್ ಡಿಟೆಕ್ಷನ್ ಅಥವಾ ಎರರ್ ಸ್ಪಾಟಿಂಗ್ ಅಂತ. ಈ ಥರ ಕ್ವೆಶನ್ಸ್ ಬಂದೇ ಬರ್ತವೆ. ಅಟ್ಲೀಸ್ಟ್ ಏನಿಲ್ಲ ಅಂದರೂ 5 ಕ್ವೆಶನ್ಸ್ ನಿಮಗೆ ಸಿಗ್ತವೆ, ಏನಿಲ್ಲ ಅಂದ್ರೂ 3 ಇಂದ 5 ಅಂತೂ ಕಂಪಲ್ಸರಿ. ಓಕೆ, ಸೊ ಇದನ್ನ ನೀವು ಅವಾಯ್ಡ್ ಮಾಡೋಂಗಿಲ್ಲ. ಯಾಕಂದರೆ ಪ್ರಿಲಿಮ್ಸ್ ಲೆವೆಲಲ್ಲಿ ತುಂಬಾ ಈಸಿಯಾಗಿ ಕೇಳಿರ್ತಾರೆ, ಮೇನ್ಸ್ ಅಂತ ಬಂದಾಗ ಒಂಚೂರು ಮಾಡ್ರೇಟ್ ಲೆವೆಲು ಈ ಥರ ಕೇಳ್ತಾರೆ. ಸೊ ನೀವು ಡೈಲಿ ಎರರ್ ಸ್ಪಾಟಿಂಗ್ ಕ್ವೆಶನ್ಸ್ನ ಅಟ್ಲೀಸ್ಟ್ 10 ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈ ಥರ ಮಾಡಿದಾಗ ಏನು, ಡೈಲಿ 10 ಅಂದರೆ 10 ಪ್ರಿಲಿಮ್ಸ್ ಲೆವೆಲ್ ಮಾಡಿ, ಆ್ಯಂಡ್ ಇನ್ನೊಂದು 10 ಜಸ್ಟು ಅದಕ್ಕಿಂತ ಒಂದು ಸ್ವಲ್ಪ ಸ್ಟೆಪ್ ಮೇಲೆ ಅಂದರೆ ಮೇನ್ಸ್ ಲೆವೆಲ್ ಇರೋವಂಥವು ಮಾಡಿ, ಮಾಡ್ರೇಟ್ ಲೆವೆಲು ಅಥವಾ ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಡೈಲಿ 10 ಪ್ರಿಲಿಮ್ಸ್ ಲೆವೆಲ್ ಆ್ಯಂಡ್ ಡೈಲಿ 10 ಮೇನ್ಸ್ ಲೆವೆಲ್ ಇರುವಂತಹ ಎರರ್ ಸ್ಪಾಟಿಂಗ್ ಕ್ವಶನ್ಸ್ನ ನೀವು ಮಾಡಲೇಬೇಕು. ನೆಕ್ಸ್ಟ್ ಬಂತು ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಯಾಕೆ ಅಂದರೆ ಇಲ್ಲಿ 1 ಅಥವಾ 2 ರೀಡಿಂಗ್ ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಾರೆ, ಆ್ಯಂಡ್ ಆ ರೀಡಿಂಗ್ ಕಾಂಪ್ರಿಹೆನ್ಷನ್ನು 10 ಕ್ವೆಶನ್ಸ್ನ ಕ್ಯಾರಿ ಮಾಡುತ್ತೆ. ಸೊ ದಟ್ ನಾವು 10 ಮಾರ್ಕ್ಸ್ನ ತಗೋಬೋದು ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ನಾವು ಸಾಲ್ವ್ ಮಾಡಿದರೆ. ಸೊ ಇಲ್ಲಿ ನಮ್ಗೆ ಏನು ಬೇಕು ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾರಾಗ್ರಾಫ್ ವೈಸ್ ಇರುತ್ತೆ, ಸೊ ಸೆಂಟೆನ್ಸ್ ಎಲ್ಲ ಇರುತ್ತೆ, ನಾವು ಓದ್ಕೋಬೇಕು. ಸೊ ಇಲ್ಲಿ ನಮ್ಮ ಇಂಗ್ಲೀಷು ತುಂಬಾ ಫ್ಲೂಯೆಂಟಾಗಿ ಓದೋಕ್ಕೆ ಬರ್ತಿರಬೇಕು, ತುಂಬಾ ಫಾಸ್ಟಾಗಿ ಓದೋಕ್ಕೆ ಬರ್ತಿರಬೇಕು. ಸೊ ದಟ್ ನಾವು ಕೊಟ್ಟಿರುವಂಥ ಟೈಮಲ್ಲಿ ಬೇಗ ಓದಿ ಆ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಇಂಗ್ಲೀಷ್ ತುಂಬಾ ವೀಕ್ ಇದೆ ಅಥವಾ ಓದೋಕ್ಕೆ ಫಾಸ್ಟಾಗಿ ಬರ್ತಿಲ್ಲ ಅಂದರೆ ನಾವು ಟೈಮಲ್ಲಿ ಜಾಸ್ತಿ ತಗೋತೀವಿ, ನಮ್ಮ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಕ್ವಶನ್ನ ಸಾಲ್ವ್ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಡೈಲಿ ಯಾವುದೋ ಒಂದು ನ್ಯೂಸ್ ಪೇಪರ್ ಸಿಕ್ತು ಅಥವಾ ಯಾವುದೋ ಒಂದು ಬುಕ್ ಸಿಕ್ತು, ಏನೇ ಆಗಲಿ ಇಂಗ್ಲೀಷ್ದು ನಿಮ್ಮ ಹತ್ರ ಕಾಣ್ತು ಅಂದರೆ ಅದನ್ನ ಓದೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಓದಿ, ಏನು ಮಾಡಬೇಡಿ ಅದರಲ್ಲಿ. ಸೊ ಓದ್ತಾ ಏನಾಗುತ್ತೆ, ಆ ಹ್ಯಾಬಿಟ್ ನೀವು ಬೆಳೆಸ್ಕೊಂಡ್ರೆ ಫಾಸ್ಟಾಗಿ ಓದೋದು ಕಲಿತೀರಾ. ಸೊ ದಟ್ ಇದು ನಿಮ್ಮ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಬಂದಾಗ ಆ ಸೆಂಟೆನ್ಸು ಅಥವಾ ಆ ಪ್ಯಾರಾಗ್ರಾಫ್ನ ನೀವು ತುಂಬಾ ಫಾಸ್ಟಾಗಿ ಓದಿ ಬೇಗ ಅನಲೈಸ್ ಮಾಡ್ಕೊತೀರಾ. ಓಕೆ, ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬಂದಾಗ ಕೂಡ ನೀವು ಅಟ್ಲೀಸ್ಟ್ 3 ಪ್ರಿಲಿಮ್ಸ್ ಲೆವೆಲ್ದು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಡ್ ಏನಿಲ್ಲ ಅಂದ್ರೂ 2 ಆದರೂ ಮೇನ್ಸ್ ಲೆವೆಲ್ ರೀಡಿಂಗ್ ಕಾಂಪ್ರಿಹೆನ್ಷನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕೆಂದರೆ ಇದು ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇದು ಬಿಟ್ಟು ಬೇರೆ ಇದ್ರ ಆಲ್ಟರ್ನೇಟಿವ್ ಅಂತ ಯಾವುದು ಕೊಡಲ್ಲ, ಕಂಪಲ್ಸರಿ ಈ ಕ್ವಶನ್ ಇರುತ್ತೆ. ಓಕೆ, ಸೊ ಪ್ರಿಲಿಮ್ಸ್ ಲೆವೆಲ್ 3, ಮೇನ್ಸ್ ಲೆವೆಲ್ 2 ಇವನ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಬಂತು ಅಂದರೆ ಇವಾಗ ನಾನು ಇನ್ನೊಂದು ಹೇಳ್ತೀನಿ, ಎಸ್ಸೇಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನಂದರೆ ಅಫ್ಕೋರ್ಸ್ RRBಯಲ್ಲಿ ಎಸ್ಸೇಸ್ ಕೊಡಲ್ಲ, ಲೆಟರ್ ರೈಟಿಂಗ್ ಕೊಡಲ್ಲ. ಬಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟು ಮುಂಬರೋಂಥ ಎಕ್ಸಾಮ್ಸು ನಿಮ್ಮದು IBPS SBI ಬಂದೇ ಬರ್ತವೆ, ಇದ್ದಕ್ಕಿದ್ದಂಗೆ ಅವಾಗ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಈಗ ನೀವು ಎಸ್ಸೇ ಬರೀತಿದ್ದೀರಾ ಅಂದರೆ ಫಾಸ್ಟಾಗಿ ಓದೋದು ಕಲಿತೀರಾ, ಬರೆಯೋದು ಕಲಿತೀರಾ. ನಿಮ್ಮ ಫಾಸ್ಟಾಗಿ ಬರೀತಿದ್ದೀರಾ ಅಂದರೆ ನೀವು ಓದೋಕ್ಕೂ ಬಂದಂಗೆ ಅದು. ಸೊ ಸಮ್ವೇರ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಓಕೆನಾ, ಆ್ಯಂಡ್ ಎಸ್ಸೇಸ್ ಅಂದರೆ ಯಾವ ಥರ ನಾನು ಪ್ರಾಕ್ಟೀಸ್ ಮಾಡಬೇಕು, ಈಗ ತಾನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದರೆ ಏನಿಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ತೊಗೊಳ್ಳಿ. ಜನರಲ್ ಆಗಿ ಈಗ ಎಜುಕೇಷನ್ ಬಗ್ಗೆ ಏನು ಇಂಪಾರ್ಟೆನ್ಸ್ ಇದೆ, ಎನ್ವಿರಾನ್ಮೆಂಟ್ ಬಗ್ಗೆ ಏನು ಇಂಪಾರ್ಟೆನ್ಸ್ ಇದೆ, ಎನ್ವಿರಾನ್ಮೆಂಟ್ ಈಗ ಯಾವ ಥರ ಹಾಳಾಗ್ತಿದೆ, ಏನೇನು ಇಂಪ್ಯಾಕ್ಟ್ ಬೀಳ್ತಿದೆ, ಹೊಸ ಈಗ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಬಂದು ಯಾವ ಥರ ಇಂಪ್ಯಾಕ್ಟ್ ಬೀಳ್ತಿದೆ, ಅದಾದಮೇಲೆ ಡಿಜಿಟಲ್ ಇಂಡಿಯಾ ಬಗ್ಗೆ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ E-Rupee ಆಗಿರ್ಬೋದು, ಅಥವಾ ಪ್ರೀ ಆ್ಯಂಡ್ ಪೋಸ್ಟ್ ಪ್ಯಾಂಡಮಿಕ್ ಏರಾ ಅಂದರೆ ಕರೋನಾ ಬಗ್ಗೆ ಕೇಳ್ಬೋದು. ಸೊ ಈ ಥರ ಸುಮ್ಮನೆ ನೀವು ಪ್ರಾಕ್ಟೀಸ್ ಮಾಡೋದನ್ನ ಡೈಲಿ ಲೈಫಲ್ಲಿ ಅಥವಾ ನಿಮ್ಮ ಡೈಲಿ ರುಟೀನಲ್ಲಿ ಬಳಸ್ತಾ ಹೋಗಿ ಅಂತ ನಾನು ಕೇಳ್ಕೊತೀನಿ. ಬಟ್ RRBಯಲ್ಲಿ ಇದು ಬರಲ್ಲ. ಓಕೆ, ಇದು ಆಪ್ಷನಲ್, ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ಪ್ಲೀಸ್ ಇದನ್ನು ಕೂಡ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟು ಈಗ ಎಡಿಟೋರಿಯಲ್ಸ್ ಓದಬೇಕಾ, ಕಂಪಲ್ಸರಿನಾ ಅಂತ ಕೇಳ್ತಿರ್ತೀರ. ಸೊ ನೋಡಿ, ಎಡಿಟೋರಿಯಲ್ಸ್ ಅಂದರೆ ನಾನು ಯಾವತ್ತೂ ಎಡಿಟೋರಿಯಲ್ಸ್ ಓದಿಲ್ಲ, ಇಂಗ್ಲೀಷಿಗಂತೂ ಓದಿಲ್ಲ, ಜನರಲ್ ಅವೇರ್ನೆಸ್ಸಿಗಂತೂ ನಾನು ಓದಿಲ್ಲ. ಏನಂದರೆ ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ತುಂಬಾ ವೀಕ್ ಇದ್ದೀನಿ, ನಾನು ಓದಲೇಬೇಕು, ಓದಿದ್ರೆ ಜಾಸ್ತಿ ಮಾರ್ಕ್ಸ್ ನಾನು ಸೆಕ್ಯೂರ್ ಮಾಡ್ಬೋದು ಅಂತ ನಿಮಗೇನಾದರೂ ಅನಿಸಿತ್ತು ಅಂದರೆ ಪ್ಲೀಸ್ ಗೋ ಫಾರ್ ಇಟ್. ಈಗ ನಿಮಿಷಾ ಬನ್ಸಲ್ ಮ್ಯಾಮ್ನು ಎಡಿಟೋರಿಯಲ್ ಹೇಳ್ತಾರೆ, ಅಟ 247ಅಲ್ಲೂ ಎಡಿಟೋರಿಯಲ್ ಹೇಳ್ತಾರೆ. ಸೊ ನಿಮಗೆ ಅವೈಲೇಬಲ್ ಇದ್ದಾವೆ ಯೂಟ್ಯೂಬಲ್ಲಿ. ಓಕೆ, ಸೊ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಆ ಎಡಿಟೋರಿಯಲ್ಸ್ನ ದಿನ ನೋಡಿ. ನನಗೆ ಯಾಕೆ ಹಿಂಗೆ ಅನಿಸುತ್ತೆ ಅಂದರೆ ಈಗ ಡೈಲಿ ಅಲ್ಲೇ ಎರಡು ಗಂಟೆ ನೀವು ಕಳೆದು ಬಿಟ್ಟರೆ ಬೇರೆವೆಲ್ಲ ಯಾವಾಗ ಮಾಡ್ತೀರಾ, ಇನ್ನೂ ಟಾಪಿಕ್ಸ್ ಇದಾವಲ್ವಾ. ಸೊ ನನಗೆ ಹಂಗೆ ಅನಿಸುತ್ತೆ. ಬಟ್ ಎಡಿಟೋರಿಯಲ್ ಓದಿದ್ರೆ ತುಂಬಾ ಒಳ್ಳೆಯದು
ಓದು ತುಂಬ ಏನಂತಾರಲ್ಲ ಕ್ಲಾರಿಟಿ ಬರುತ್ತೆ ನಿಮ್ಗೆ ಓದೋದ್ರಲ್ಲಿ. ಓಕೆ, ಸೊ ಟೈಮ್ ಇದ್ದರೆ ಎಡಿಟೋರಿಯಲ್ಸ್ನ ನೋಡಿ ಓದಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ನಾನು ಇಂಗ್ಲೀಷ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರೋದು. ಇಂಗ್ಲೀಷ್ ಅಂತಂದರೆ ನೋಡಿ, ಡೈಲಿ ನೀವು ಏನಿಲ್ಲ ಅಂದ್ರೂ ಒಂದು 2 ಗಂಟೆ ಅದಕ್ಕೆ ಎತ್ತಿಡಿ. ಓಕೆ, ನೀವು ಬರುತ್ತೆ ಅಂತ ಬರೀ 1 ಗಂಟೆ ಎತ್ತಿಟ್ಟೆ ಅದರೆಲ್ಲ ಮಾಡಬೇಡಿ, ನೆಗ್ಲೆಕ್ಟ್ ಯಾವುದೂ ಮಾಡಬೇಡಿ. ಯಾಕೆಂದರೆ ಬರ್ತಾ ಬರ್ತಾ ಈ ಎಕ್ಸಾಮ್ಸು ಯಾವ ಥರ ಟಫ್ ಆಗ್ತಿದ್ದಾವೆ ಅಂದರೆ, ಕ್ವಶನ್ಸು ಯಾವ ಥರ ಟಫ್ ಕೇಳ್ತಿದ್ದಾರೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ಓಕೆನಾ, ನಾವು ಬರೆದಿದ್ದೀವಿ, ಸೊ ಐ ಕ್ಯಾನ್ ಫೀಲ್ ಇಟ್. ಈಗ ನೀವು ಯಾರು ಹೊಸಬ್ರು ಓದ್ತಿದ್ದೀರಾ, ಈ ಥರ ಇದ್ದೀರಿ ಅಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ. ಈಗ ಏನು 3 ತಿಂಗಳು ತಾನೇ, ಚೆನ್ನಾಗಿ ಓದಿ. ಓಕೆನಾ, ಸೊ 2 ಅವರ್ ಆದರೂ ಕಂಪ್ಲೀಟಾಗಿ ಇಂಗ್ಲೀಷಿಗೆ ಕೊಡಿ. ಸೊ ಇದಿಷ್ಟು ಇಂಗ್ಲೀಷ್ಗಾಯಿತು. ಆ್ಯಂಡ್ ಇಲ್ಲಿ ಬುಕ್ಸು ಯಾವ್ದು ನಾವು ರೆಫರ್ ಮಾಡಬೇಕು ಅಂತ ಬಂದರೆ, ನಾನು ನೋಡಿರೋ ಪ್ರಕಾರ ಅಥವಾ ನಾನು ಕೇಳಿರೋ ಪ್ರಕಾರ, ನನ್ನ ಫ್ರೆಂಡ್ಸೇ ಆಗಿರ್ಬೋದು, ನಮ್ಮ ಕೊಲೀಗ್ಸೇ ಆಗಿರ್ಬೋದು, ಕೇಳಿದ್ರೆ ಅವ್ರೇನು ಹೇಳಿದ್ರು ಅಂದರೆ, ಆ್ಯಂಡ್ ಈಗ ಇನ್ನೊಂದು ನಾನು ಹೇಳಬೇಕು ಅಂದ್ಕೊಂಡೆ, ಈಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯೂಟ್ಯೂಬ್ ವೀಡಿಯೋಸಲ್ಲೂ ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ, ಆ ಥರ ಕ್ವೆಶನ್ಸ್ ತೊಗೊಂಡು ಬರ್ತಾರೆ RC's ಮೇಲೆ. ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಬೇಕು ಅಂದರೆ ಗೂಗಲಲ್ಲಿ ನೀವು ಟೈಪ್ ಮಾಡಿದರೆ ಸಾಕು, RC99 ಅಂತ. ಸೊ RC99 ಅಂತ ನೀವು ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ಒಂದು PDF ಸಿಗುತ್ತೆ. ಅಲ್ಲಿ ನಂಬರ್ ಆಫ್ RC's ಇರ್ತವೆ, RC ಮೇಲೆ ಕ್ವೆಶನ್ಸ್ ಇರ್ತವೆ. ಸೊ ದಟ್ ನೀವು ಅದನ್ನ ಡೈಲಿ ನಿಮ್ಮ ರೂಟೀನಲ್ಲಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅದು. ಯಾಕೆಂದರೆ RC's ಮೇಲೆ ಸ್ಪೆಸಿಫಿಕ್ ಆಗಿ ಬುಕ್ ಇದ್ದಾವೆ ಅಂತ ನಾನು ಕೇಳಿಲ್ಲ, ಬಟ್ ಇದ್ರೂ ಇರ್ಬೋದೇನೋ. ಬಟ್ RC99 ತುಂಬಾ ಚೆನ್ನಾಗಿದೆ. ಓಕೆನಾ, ಅದು ನೀವು ಮಾಡ್ಬೋದು. ಬುಕ್ಸ್ ಅಂತ ಬಂದಾಗ ಇಂಗ್ಲೀಷ್ ಫಾರ್ ಜನರಲ್ ಕಾಂಪಿಟೇಷನ್ ಅಂತ ಒಂದು ಬುಕ್ ಇದೆ, ನೀತು ಸಿಂಗ್ ಅವ್ರು ಬರೆದಿರೋದು, ಅದು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಬುಕ್ ಹೇಳೋದಾದರೆ ವರ್ಡ್ ಪವರ್ ಮೇಡ್ ಈಸಿ. ಈ 2 ಬುಕ್ಸ್ನ ನಾನು ಜಾಸ್ತಿ ಕೇಳ್ತಾ ಇರ್ತೇನೆ ರಿಲೆವೆಂಟ್ ಆಗಿ. ಸೊ ಈ 2 ಬುಕ್ಸ್ ಕೂಡ ಚೆನ್ನಾಗಿದ್ದಾವೆ. ನಿಮ್ಗೆ ಯಾವ್ದು ಬೇಕೋ 2ರಲ್ಲಿ ಒಂದೇ ಒಂದನ್ನ ತರಿಸ್ಕೊಳ್ಳಿ. ಬಟ್ RC99 ಅನ್ನೋದನ್ನು ಬಿಡಬೇಡಿ, ಅದನ್ನು ತರಿಸ್ಕೊಳ್ಳಿ. ಓಕೆನಾ, ಸೊ ಇದು ಆಲ್ ಅಬೌಟ್ ಇಂಗ್ಲೀಷ್. ಸೊ RC99 ಅಂದರೆ ಬರೀ RC ಮಾತ್ರ ಇರ್ತವೆ, ಬೇರೆ ಏನಿರಲ್ಲ. ಬಟ್ ಈ ಬುಕ್ಸ್ನ ನೀವು ತರಿಸ್ಕೊಳೋದ್ರಿಂದ ಒಕ್ಯಾಬ್ ಆಯಿತು, ಆ್ಯಂಡ್ ಗ್ರಾಮರ್ ಆಯಿತು, ವರ್ಡ್ಸ್ ಮೀನಿಂಗ್ಸ್ ಆಗಿರ್ಬೋದು, ಎಲ್ಲನೂ ಇದರಲ್ಲಿ ಕವರ್ ಮಾಡಿರ್ತಾರೆ. ಓಕೆ, so it is all about English.